ಡ್ಯಾಡಿ ಮಮ್ಮಿ ನೀವೆಲ್ಲ ಯಾಕೆ ಬೇಜಾರಾಗಿದ್ದೀರಾ? ಆಕೆಗೇನೋ ಬುದ್ಧಿ ಇಲ್ಲ, ಏನೇನೋ ಮಾತಾಡ್ತಿದ್ದಾಳೆ. ನೀವು ಯಾರು ಬೇಜಾರಾಗಬೇಡ್ರಿ ಅಕ್ಕ. ದಯವಿಟ್ಟು ನೀನು ಮಾತ್ರ ಬೇಜಾರಾಗಬೇಡ ಅಕ್ಕ. ನಾನು ಅವಳ ಹತ್ರ ಮಾತಾಡ್ತೀನಿ. ಖುಷಿ ಖುಷಿ ಇರಮ್ಮ ಒಂದು ನಿಮಿಷ. ಅಯ್ಯೋ ದೇವ್ರೆ, ಏನಾಗ್ತಿದೆ ನಮ್ಮ ಮನೆಯಲ್ಲಿ? ಹಾಂ, ಖುಷಿ ರೀ, ನಡೀರಿ ಖುಷಿ ಹತ್ರ ಮಾತಾಡೋಣ. ಮತ್ತೆ ಬೇಜಾರಿನಲ್ಲಿ ಏನಾದರೂ ಮಾಡ್ಕೊಂಡ್ಬಿಟ್ರ ಹೇಳೋಕ್ಕಾಗಲ್ಲ. ನಡೀರಿ ಮೊದಲು. ನೀನೆಲ್ಲಿಗೆ ಬರ್ತಾ ಇದೀಯಾ? ಅದು ಡ್ಯಾಡಿ, ಅಕ್ಕನಿಗೆ ಸಮಾಧಾನ ಮಾಡ್ತೀನಿ. ಅಕ್ಕ ಮತ್ತೆ ಟೆನ್ಷನಲ್ಲಿ ಅಥವಾ ಬೇಜಾರಿನಲ್ಲಿ ಏನಾದರೂ ಮಾಡ್ಕೊಂಡ್ಬಿಟ್ರೆ ಅದಕ್ಕೆ ಡ್ಯಾಡಿ ನಾ ಅಕ್ಕನ ಹತ್ರ ಒಂದು ನಿಮಿಷ ಮಾತಾಡ್ತೀನಿ. ಮೊದಲು ಹೋಗಿ ನಿನ್ನ ಹೆಂಡತಿ ಹತ್ರ ಮಾತಾಡು. ಇಷ್ಟೆಲ್ಲ ಆಗೋದಕ್ಕೆ ನಿನ್ನ ಹೆಂಡತಿನ ಕಾರಣ. ನನ್ನ ಮಗಳು ಇಷ್ಟು ಚೆನ್ನಾಗಿ ಖುಷಿಯಾಗಿ ಮನೆ ತುಂಬ ಓಡಾಡ್ಕೊತ ಇದ್ಲು. ಆಕಿನ ನೆಮ್ಮದಿಯಾಗಿ ಇರದೇ ಇರೋ ಹಾಗೆ ಮಾಡಿಬಿಟ್ಲು ನಿನ್ನ ಹೆಂಡತಿ. ನೋಡು ಸಾಗರ, ನನ್ನ ಮಗಳು ಖುಷಿಯಾಗಿರ್ಬೇಕಷ್ಟ. ನಿನ್ನ ಹೆಂಡತಿಗೆ ನೀನು ಅದು ಏನು ಮಾಡ್ತೀಯೋ, ಅದು ಏನು ಹೇಳ್ತೀಯೋ, ಅದು ಏನು ಬಿಡ್ತೀಯೋ ನನಗೆ ಗೊತ್ತಿಲ್ಲ. ನನ್ನ ಮಗಳು ಮುಂಚೆ ಥರ ಇರಬೇಕು ಅಷ್ಟ. ನೇತ್ರ ನೇತ್ರ ನೇತ್ರ, ನಾನು ನಿನ್ನನ್ನು ಪ್ರೀತಿಸಿ ಮದುವೆ ಆಗಿ ದೊಡ್ಡ ತಪ್ಪು ಮಾಡಿಬಿಟ್ಟೆ. ನೀನು ನಮ್ಮ ಮನೆಗೆ ಬಂದಮೇಲೆ ನಮ್ಮ ಮನೇನ ಚೆನ್ನಾಗಿ ಇಟ್ಕೋತೀಯಾ, ಎಲ್ಲರನ್ನೂ ತುಂಬ ಪ್ರೀತಿಯಿಂದ ಕಾಣ್ತೀಯಾ ಅಂತ ನಾನು ಏನು ಅಂದ್ಕೊಂಡಿದ್ದೆ ಅದೆಲ್ಲ ಸುಳ್ಳು ಮಾಡಿಬಿಟ್ಟೆ ನೀನು. ಇಲ್ಲ, ಇಷ್ಟೆಲ್ಲ ಆದಮೇಲೆನೂ ನಿನ್ನ ನಮ್ಮ ಮನೆಯಲ್ಲಿ ಇಟ್ಕೊಂಡ್ರೆ ಅದೇ ನನ್ನ ದೊಡ್ಡ ತಪ್ಪಾಗುತ್ತಾ. ಇನ್ನು ಮೇಲೆ ಮಾತ್ರ ನಾನು ಸುಮ್ಮನೆ ಇರೋದಿಲ್ಲ. ನಮ್ಮ ಡ್ಯಾಡಿ, ನಮ್ಮ ಮಮ್ಮಿ, ನಮ್ಮ ಅಕ್ಕ ಎಲ್ಲರ ಕಣ್ಣಲ್ಲೂ ನೀರು ಹಾಕ್ಸ್ಬಿಟ್ಟೆಲ್ಲ ನೀನು. ಇವಾಗ ನಿನ್ನ ಕಣ್ಣಲ್ಲೂ ನೀರು ಹಾಕ್ಸ್ಲಿಲ್ಲ ಅಂದರೆ ನನ್ನ ಹೆಸರು ಸಾಗರ್ನೇ ಅಲ್ಲ. ಖುಷಿ ಅಳಬೇಡಮ್ಮ. ನೀನ ಹತ್ರ ನಮ್ಮ ಕೈಲೇ ನೋಡೋದಕ್ಕಾಗೋದಿಲ್ಲಮ್ಮ. ಖುಷಿ ದಯವಿಟ್ಟು ಅಳಬೇಡಮ್ಮ. ಮಗಳೇ ಅಳಬೇಡಮ್ಮ, ನೀನು ಹತ್ರ ನಮ್ಮ ಕೈನಲ್ಲಿ ನೋಡೋದಕ್ಕಾಗೋದಿಲ್ಲ. ಪ್ಲೀಸ್ ಮಗಳೇ. ಆಕೆ ನೇತ್ರಾಗಂತೂ ಬುದ್ಧಿ ಇಲ್ಲ, ಏನಿಲ್ಲ, ಏನೇನೋ ಹುಚ್ಚುಚ್ಚು ಥರ ಮಾಡ್ತಾ ಇದ್ದಾಳೆ ಮನೆಯಲ್ಲಿ. ನೀನು ಅದಕ್ಕೆಲ್ಲ ರಿಯಾಕ್ಟ್ ಮಾಡೋದಕ್ಕೆ ಹೋಗ್ಬೇಡಮ್ಮ. ನಾನು ಅವಳಿಗೆ ಬುದ್ಧಿ ಹೇಳ್ತೀನಿ. ಇನ್ನೊಂದು ಸಲ ನಿನ್ನ ತಂಟೆಗೆ ಬಂದಿರಬಾರ್ದು, ನಿನ್ನ ಗಂಡ ಅವ್ನ ಸುದ್ದಿನೂ ಎತ್ತಿರಬಾರ್ದು. ಆ ಥರ ನಾ ಮಾಡ್ತೀನಿ. ಪ್ಲೀಸ್ ಅಮ್ಮ, ಅಳಬೇಡಮ್ಮ ಖುಷಿ. ನಿನ್ನೆ ಮೊನ್ನೆ ಬಂದಿರೋ ಅವಳು ಈ ಮನೆಯಲ್ಲಿ ಎಲ್ಲರೂ ನೆಮ್ಮದಿ ಇಲ್ಲದೆ ಇರೋ ಥರ ಮಾಡಿದ. ನಾನು ಅದಕ್ಕೆ ಬಡ್ಕೊಂಡೆ. ಅವಳನ್ನ ಈ ಮನೆ ಸೊಸೆ ಮಾಡ್ಕೊಳ್ಳೋದು ಬೇಡ, ನಮ್ಮ ಅಂತಸ್ತಿಗೆ ನಮ್ಮ ಥಿಂಕಿಂಗಿಗೆ ಅವಳು ಹೊಂದ್ಕೊಳೋದಿಲ್ಲ ಅಂತ ಎಷ್ಟು ಹೇಳಿದೆ ನಾನು. ನನ್ನ ಮಾತು ನೀವು ಯಾರೂ ಕೇಳಿಲ್ಲ. ಅವತ್ತೆ ನನ್ನ ಮಾತು ಕೇಳಿದಿದ್ರೆ ಇವತ್ತಿಂಥ ಪರಿಸ್ಥಿತಿನೇ ಬರ್ತಾ ಇಲ್ಲಾಗಿತ್ತು ಮನೆಯಲ್ಲಿ. ಹೌದ್ರಿ, ನೀವು ಹೇಳಾಕೊಂತಿದ್ದು ನಿಜಾನ ಐತಿ. ನಿಮ್ಮ ಮಾತನ್ನು ನಾವು ಕೇಳಬೇಕಾಗಿತ್ತು. ನಿಮ್ಮ ಮಾತು ಮೀರಿ ಆಕೆನ ನಾವು ಮನೆ ತುಂಬಿಸ್ಕೊಂಡ್ವಲ್ಲ, ಅದ ನಮ್ದು ದೊಡ್ಡ ತಪ್ಪಾಯ್ತು. ಎಷ್ಟೆಲ್ಲ ನಾಟಕ ಮಾಡಿದ್ಲು ಮದುವೆಕ್ಕಿಂತ ಮುಂಚೆ. ಹಿಂಗೆ ಏನೋ ಒಳ್ಳೆ ಹುಡುಗಿ ಥರ ಎಲ್ಲ ನಾಟಕ ಮಾಡಿ ನಮ್ಮನ್ನೆಲ್ಲ ಮೋಸ ಮಾಡಿಬಿಟ್ಲಕ್ಕಿ. ಮನೆಗೆ ಬಂದು ಒಂದೇ ವಾರದಲ್ಲಿ ನನ್ನ ಮಗಳ ಕಣ್ಣಲ್ಲಿ ನೀರು ಹಾಕ್ಸಿದ್ಲು. ನಮ್ಮ ಮನೆಯಲ್ಲಿರೋ ನೆಮ್ಮದಿ, ಸುಖ, ಶಾಂತಿ ಎಲ್ಲನೂ ಹಾಳು ಮಾಡಿಬಿಟ್ಲು. ಈ ಥರ ಮಾಡ್ತಾಳಂತ ನಂಗೆ ಒಂದು ಸ್ವಲ್ಪ ಗೊತ್ತಿದ್ದಿದ್ರೆ ನಾನು ಮಾತ್ರ ನನ್ನ ಮಗನಿಗೆ ಆಕೆನ ತಂದುಕೊಳ್ತಾನೆ ಇಲ್ಲಾಗಿದ್ದೆ. ನಮ್ಮ ಹಣೆ ಬರನೇ ಸರಿ ಇಲ್ಲ. ಅಳಿಯಾನು ಚಲೋ ಸಿಗಲಿಲ್ಲ, ಸೊಸೆನೂ ಚಲೋ ಸಿಗಲಿಲ್ಲ. ಏನು ತಪ್ಪು ಮಾಡಿದ್ವೋ, ಏನು ಪಾಪ ಮಾಡಿದ್ವೋ ಏನೋ, ಈ ಜನ್ಮದಲ್ಲಿ ಇಷ್ಟೆಲ್ಲ ಅನುಭವಿಸ್ತಾ ಇದ್ದೀವಿ ನಾವು. ಖುಷಿ, ನೀನು ಹಾಳಾಕೆ ಹೋಗ್ಬೇಡಮ್ಮ. ನೇತ್ರಾನಿಗೆ ನಾನು ಸರಿಯಾಗಿ ಪಾಠ ಕಲಿಸ್ತೀನಿ. ಇನ್ನೊಂದು ಸಲ ನಿನ್ನ ತಂಟೆಗೆ ಬಂದಿರಬಾರ್ದು, ಆ ಥರ ಮಾಡ್ತೀನಿ. ನೀನು ಏನು ಯೋಚನೆ ಮಾಡೋದಕ್ಕೆ ಹೋಗ್ಬೇಡಮ್ಮ. ಮಮ್ಮಿ, ಡ್ಯಾಡಿ, ಯಾಕಿಬ್ರು ಒಂದೇ ಸಮನೆ ನೇತ್ರಾಗ ಇಷ್ಟೊಂದು ಬೈತಾ ಇದ್ದೀರಾ? ದಯವಿಟ್ಟು ಸುಮ್ಮನೆ ಇದ್ಬಿಡಿ ಇಬ್ಬರು. ನನ್ನನ್ನು ಒಂದು ಸ್ವಲ್ಪ ಹೊತ್ತು ನನ್ನ ಪಾಡಿಗಿರೋದಕ್ಕೆ ಬಿಟ್ಬಿಡಿ. ಅಲ್ಲ ಖುಷಿ, ಇಷ್ಟೆಲ್ಲ ಆಗೋದಕ್ಕೆ ಕಾರಣನೇ ಆ ಹುಡುಗಿ. ಮತ್ತೆ ನೀನು ನೇತ್ರ ಪರವಾಗಿನೇ ಬರ್ತಾ ಇದೆಯಲ್ಲ, ಇದು ಸರಿನಾ? ಹೌದಮ್ಮ ಖುಷಿ, ನೀನು ಈ ಮನೆಯಲ್ಲಿ ಚೆನ್ನಾಗಿ ನಕ್ಕೊಂತ ಓಡಾಡ್ಕೊತ ಇದ್ದೆ. ಆ ನೇತ್ರ ಬಂದಮೇಲೆ ನೀನು ಈ ಮನೆಯಲ್ಲಿ ಆರಾಮಾಗಿ ಇದ್ದಿದ್ದೇ ನಾನು ನೋಡಿಲ್ಲ. ಸರಿಯಾಗಿ ಊಟ ಮಾಡಿಲ್ಲ, ನಿದ್ದೆ ಮಾಡಿಲ್ಲ. ಬರೀ ಚಿಂತೆ ಮಾಡ್ಕೋತಾ ಇದೀಯಾ ನೀನು. ಇಷ್ಟಕ್ಕೆಲ್ಲ ಕಾರಣ ಆ ಹುಡುಗಿ ನೇತ್ರನೇ. ಮಮ್ಮಿ, ಡ್ಯಾಡಿ, ಪ್ಲೀಸ್ ನಿಮ್ಮ ಕೈ ಮುಗಿತೀನಿ. ನನ್ನನ್ನು ಒಂದು ಸ್ವಲ್ಪ ಹೊತ್ತು ನನ್ನ ಪಾಡಿಗೆ ಒಬ್ಬಳಿಗೆ ಇರೋದಕ್ಕೆ ಬಿಟ್ಬಿಡಿ ಪ್ಲೀಸ್. ನಾನಿವಾಗ ಸದ್ಯಕ್ಕೆ ಯಾರ ಜೊತೆ ಮಾತಾಡೋ ಅಂಥ ಸಿಚುವೇಷನಲ್ಲಿ ನಾನಿಲ್ಲ. ನಾನು ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡು ನಾನೇ ಯೋಚನೆ ಮಾಡ್ತೀನಿ. ಪ್ಲೀಸ್ ನಿಮ್ಮ ಕೈ ಮುಗಿತೀನಿ. ದಯವಿಟ್ಟು ನನ್ನನ್ನು ಒಬ್ಬಳನ್ನೇ ಬಿಟ್ಟು ಹೋಗ್ಬಿಡಿ ಇಲ್ಲಿಂದ. ಸರಿ ನಮ್ಮ ಖುಷಿ, ಆದರೆ ನೀನು ಭಾಳ ಯೋಚನೆ ಮಾಡೋದಕ್ಕೆ ಹೋಗಬೇಡ. ನಿಮ್ಮ ಜೊತೆ ಕೊನೆವರೆಗೂ ನಾನು, ನಿಮ್ಮ ಮಮ್ಮಿ, ಇಡೀ ಫ್ಯಾಮಿಲಿನೇ ನಿನ್ನ ಜೊತೆ ಇರುತ್ತೆ. ನೀನು ಏನು ಯೋಚನೆ ಮಾಡೋದಕ್ಕೆ ಹೋಗಬೇಡ. ಬಾ ಶಾಲಿನಿ, ಒಂದು ಸ್ವಲ್ಪ ಹೊತ್ತು ಒಬ್ಬಳೇ ಇರ್ತೀನಿ ಅಂತ ಇದ್ದಾಳೆ ಖುಷಿ. ಇರಲಿ, ಒಂದು ಸ್ವಲ್ಪ ಮನಸ್ಸಿಗೆ ಸಮಾಧಾನ ಆದಮೇಲೆ ಅವಳೇ ಬಂದು ನಮ್ಮ ಹತ್ರ ಮಾತಾಡಲಿ. ಸರಿನಮ್ಮ, ಆದ್ರೆ ಹುಷಾರು ನೋಡು. ಮತ್ತು ನೀನು ಈ ಬೇಜಾರಿನಲ್ಲಿ ಮತ್ತು ಏನಾದರೂ ಮಾಡ್ಕೊಳ್ಳೋದಕ್ಕೆ ಹೋಗಬೇಡ ಮಗಳೇ. ಇಲ್ಲ ಮಮ್ಮಿ, ನಾನೇನು ಮಾಡ್ಕೊಳಲ್ಲ. ದಯವಿಟ್ಟು ನನ್ನನ್ನು ಒಬ್ಬಳನ್ನೇ ಬಿಟ್ಬಿಡಿ ಒಂದು ಸ್ವಲ್ಪ ಹೊತ್ತು ಪ್ಲೀಸ್. ನೇತ್ರ, 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 ಎಲ್ಲಿದೆಯಾ? ಇವಳೇನು ಎಲ್ಲೂ ಕಾಣಿಸ್ತಾನೆ ಇಲ್ಲಲ್ಲ. ಬೆಡ್ರೂಮ್ನಲ್ಲಿರ್ಬೋದು, ಅಲ್ಲಿಗೆ ಹೋಗ್ತೀನಿ. ನೇತ್ರ, ಏನ್ರಿ? ನಿನಗೆ ನಮ್ಮ ಡ್ಯಾಡಿ, ನಮ್ಮ ಮಮ್ಮಿ, ನಮ್ಮ ಅಕ್ಕನಿಗೆ ಎದುರು ನಿಂತ್ಕೊಂಡು ಮಾತಾಡು ಅಂತ ಹೇಳ್ಕೊಟ್ಟಿದ್ಯಾರು? ನಮ್ಮ ಮಮ್ಮಿ, ನಮ್ಮ ಡ್ಯಾಡಿ, ನಮ್ಮ ಅಕ್ಕ, ನಮ್ಮ ಮನೆಯಲ್ಲಿರೋ ಎಲ್ಲರ ಕಣ್ಣಲ್ಲೂ ನೀರು ಹಾಕಿಸ್ಬಿಟ್ಟೆ ಅಲ್ಲ ನೀನು ಇವತ್ತು.
ರೀ ನನ್ನ ಉದ್ದೇಶ ಅವ್ರ ಕಣ್ಣಲ್ಲಿ ನೀರು ಹಾಕಿಸ್ಬೇಕಂತಾಗಲಿ ಅಥವಾ ಅವರಿಗೆ ಹರ್ಟ್ ಮಾಡಬೇಕಂತಾಗಲಿ ಇಲ್ಲಾಗಿತ್ತು ರೀ. ಇರೋ ಸಿಚುವೇಶನನ್ನು ನಾನು ಅವ್ರಿಗೆ ಅರ್ಥ ಮಾಡಿಸಿದ್ದೀನಿ ಅಷ್ಟೇ. ನೀವು ಅಷ್ಟೇ ಒಂದು ಸ್ವಲ್ಪ ಖುಷಿಯವ್ರ ಜಾಗದಲ್ಲಿದ್ದು ಯೋಚನೆ ಮಾಡಿ. ಸುಮ್ಮನೆ ಏನೇನೋ ಥಿಂಕ್ ಮಾಡೋದಕ್ಕೆ ಹೋಗಬೇಡಿ. ಓ, ಹಾಗಾದ್ರೆ ನಾವು ಏನೇ ಯೋಚನೆ ಮಾಡಬೇಕು, ಏನೇ ನಿರ್ಧಾರ ತಗೋಬೇಕಂದ್ರೂ ನಿನ್ನ ಪರ್ಮಿಷನ್ನೇ ಕೇಳಬೇಕಾ? ನಿನ್ನ ಒಪಿನಿಯನ್ ಕೇಳಿಬಿಟ್ಟು ನಾವು ಡಿಸಿಷನ್ ತಗೋಬೇಕಾ? ಅಯ್ಯೋ ಹಾಗಲ್ಲ ರೀ, ನಾನು ಆ ಥರ ಎಲ್ಲ ಹೇಳಿದ್ದು. ಖುಷಿಯವ್ರ ಜೀವನದ ಬಗ್ಗೆ ಒಂದು ಸ್ವಲ್ಪ ಯೋಚನೆ ಮಾಡಿ. ಅವ್ರು ಇನ್ನೂ ಎಷ್ಟು ದಿನ ಒಬ್ಬರೇ ಇರೋದಕ್ಕಾಗತ್ತೆ ನೀವೇ ಹೇಳಿ? ಹಾಗಂತ ಅವ್ರು ಎರಡನೇ ಮದುವೆ ಆಗೋದಕ್ಕಾಗತ್ತಾ? ಅದೂ ಆಗೋದಿಲ್ಲ. ಒಂದು ಸ್ವಲ್ಪ ಅರ್ಥ ಮಾಡ್ಕೋರಿ. ನಮ್ಮ ಅಕ್ಕ ಎಲ್ಲೊಬ್ಳೇ ಇದ್ದಾಳೆ. ನಮ್ಮ ಅಕ್ಕನ ಜೊತೆ ನಾನಿದ್ದೀನಿ, ನಮ್ಮ ಡ್ಯಾಡಿ ಇದ್ದಾಳೆ, ನಮ್ಮ ಮಮ್ಮಿ ಇದ್ದಾಳೆ, ಎಲ್ಲರೂ ಇದ್ದೀವಿ. ಅಂದಮೇಲೆ ನಮ್ಮ ಅಕ್ಕ ಹೇಗೆ ಒಬ್ಳೇ ಆಗ್ತಾಳೆ? ನೀವು ನಿಮ್ಮ ಡ್ಯಾಡಿ ನಿಮ್ಮ ಮಮ್ಮಿ ಎಷ್ಟು ದಿನ ಅಂತ ಇರ್ತೀರಾ ಖುಷಿಯವ್ರ ಜೊತೆ? ಹಾಂ, ನೀವೆಷ್ಟು ದಿನ ಅಂತ ಇರ್ತೀರಾ ಖುಷಿಯವ್ರ ಜೊತೆ? ಹಾಂ, ಒಂದು ಸ್ವಲ್ಪ ಅರ್ಥ ಮಾಡ್ಕೊರಿ, ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡಿ. ಹಾಂ, ಹೆಂಡತಿಗೆ ಗಂಡ ಆಗಿದ್ದ ಥರ ಬೇರೆ ಯಾರೂ ಆಗೋದಿಲ್ಲ. ಸ್ವಲ್ಪ ಯೋಚನೆ ಮಾಡಿ. ಗಂಡನ ಸ್ಥಾನನ ಗಂಡನೇ ತುಂಬೋದಕ್ಕಾಗತ್ತೆ ಹೊರತು ನೀವ್ಯಾರೂ ತುಂಬೋದಕ್ಕಾಗೋದಿಲ್ಲ. ನೀವು ತಮ್ಮನ ಸ್ಥಾನ ತುಂಬೋದು ಅಷ್ಟೇ. ಅತ್ತೆ ಮಾವ ಏನಿದಾರಲ್ಲ ಅವ್ರ ತಂದೆ ತಾಯಿ ಸ್ಥಾನ ತುಂಬೋದಕ್ಕಾಗತ್ತಷ್ಟೇ. ಆದರೆ ಗಂಡನ ಸ್ಥಾನನ ಗಂಡ ಮಾತ್ರ ತುಂಬೋದಕ್ಕಾಗೋದು. ಅದನ್ನು ಒಂದು ಸ್ವಲ್ಪ ಅರ್ಥ ಮಾಡ್ಕೋರಿ. ನಮ್ಮ ಅಕ್ಕನಿಗೆ ಬೇಡವಾಗಿರೋ ಆ ಗಂಡ ಇದ್ರೆಷ್ಟು, ಇಲ್ಲದೆ ಇದ್ರೆ ಎಷ್ಟು? ಅವನು ನಮ್ಮ ಅಕ್ಕನ ಕಾಲಿನ ಧೂಳಿಗೂ ಸಮ ಅಲ್ಲ. ಅಂಥವನ ಹೆಸರು ಈ ಮನೆಯಲ್ಲಿ ಎತ್ತದಕ್ಕೂ ನನಗಿಷ್ಟ ಇಲ್ಲ. ಇಷ್ಟು ದಿನ ಸುಮ್ಮನೆ ಇದ್ದೆ ನಾನು. ಯಾಕೆ? ನಮ್ಮ ಅಕ್ಕನ ಮುಖ ನೋಡಿ. ಇಲ್ಲ ಅಂದಿದ್ದಿದ್ರೆ ಅವನು ಈ ಊರಿನಲ್ಲೆಲ್ಲ, ಈ ದೇಶದಲ್ಲೇ ಇಲ್ಲದೆ ಇರೋ ಹಾಗೆ ಮಾಡಿಬಿಡ್ತಿದ್ದೆ ನಾನು. ಯಾಕ್ರಿ, ಯಾಕಷ್ಟು ಸಿಟ್ಟು ನಿಮಗೆ ಅವ್ರ ಮೇಲೆ? ಅಂಥದ್ದವ್ರು ಏನು ಮಾಡಿದಾರ? ನಿಮ್ಗೇನು ಮೋಸ ಮಾಡಿದಾರಾ? ಅಥವಾ ನಿಮ್ಮ ದುಡ್ಡು ತೊಗೊಂಡು ಹೋಗಿದ್ದಾರಾ? ನಿಮ್ಮ ಆಸ್ತಿ ಹೊಡ್ಕೊಂಡಿದ್ದಾರಾ? ಅಥವಾ ನಿಮ್ಮ ಅಕ್ಕನಿಗೆ ಮೋಸ ಮಾಡಿದಾರಾ? ಏನು ಮಾಡಿದಾರಂತ ನಿಮ್ಗೆ ಅವ್ರ ಮೇಲೆ ಅಷ್ಟು ಕೋಪ? ಯಾಕಂದರೆ ಅವನು ನಮ್ಮ ಅಕ್ಕನಿಗೆ ಮೋಸ ಮಾಡಿದ್ದಾನೆ. ಅವನು ನಮ್ಮನೆ ಆಸ್ತಿ ಹೊಡ್ಕೊಂಡಿದ್ರು ನಾನು ಯೋಚನೆ ಮಾಡ್ತಿಲ್ಲಾಗಿದ್ದೆ, ಹೋಗ್ಲಿ ಬಿಡು ಅಂತಿದ್ದೆ. ನಮ್ಮನೆ ದುಡ್ಡು ತೊಗೊಂಡು ಹೋಗಿದ್ದಿದ್ರು ನಾನು ಹೋಗ್ಲಿ ಬಿಡು ಅಂತಿದ್ದೆ. ಆದರೆ ಅವನು ನಮ್ಮ ಅಕ್ಕನಿಗೆ ಮೋಸ ಮಾಡಿದ್ದಾನೆ. ನಮ್ಮ ಅಕ್ಕ ಇರೋವಾಗ್ಲೇ ಇನ್ನೊಂದು ಹುಡುಗಿ ಜೊತೆ ಅಫೇರ್ ಇಟ್ಕೊಂಡಿದ್ದ ಅವನು. ಅಂಥವನನ್ನ ನಮ್ಮ ಭಾವ ಅಂತ ಒಪ್ಕೊಲ್ಲ, ನಮ್ಮ ಅಕ್ಕ ಗಂಡ ಅಂತ ಒಪ್ಕೋಬೇಕಾ? ನೀನೇ ಹೇಳು. ರೀ, ಏನು ಹೇಳಕೊಂತೀರಿ ನೀವು? ನಿಮಗೇನಾದ್ರೂ ತಲೆಗಿಲೆ ಕೆಟ್ಟಿದ್ದೇನಾ? ನನಗೆ ಯಾಕೆ ತಲೆ ಕೆಟ್ಟಿದೆ? ಇರೋದನ್ನು ಹೇಳ್ತಾ ಇದ್ದೀನಿ ನಾನು, ಇಲ್ಲದೆ ಇರೋದನ್ನು ಹೇಳ್ತಾ ಇಲ್ಲ. ಇದನ್ನು ನಮ್ಮ ಅತ್ತೆನೇ ಕಣ್ಣಾರೆ ನೋಡಿದ್ದಾರೆ. ನಮ್ಮ ಅತ್ತೆನೇ ಕಣ್ಣಾರೆ ನೋಡಿ ಹೇಳಿರೋದು ನಮಗೆ. ಗೊತ್ತಾಯ್ತಾ ಇವಾಗಲಾದರೂ ನಾವೆಲ್ಲರೂ ಯಾಕೆ ಆ ಮನುಷ್ಯನ ನಮ್ಮ ಮನೆಯಿಂದ ದೂರ ಇಟ್ಟಿದ್ದೀವಿ ಅಂತ? ನಿಮ್ಮ ಅತ್ತೆಯವ್ರು ಹೇಳಿದಾರಾ ಇದನ್ನ? ನಿಮ್ಮ ಅತ್ತೆಯವ್ರು ಹೇಳಿದ್ರೆ ನೀವು ಕೇಳಿಬಿಟ್ರಿ. ಯಾಕೆ? ನಿಮಗೆ ಸ್ವಂತ ಬುದ್ಧಿ ಇರಲಿಲ್ವಾ? ನೀವು ಕಣ್ಣಾರೆ ನೋಡಿದ್ದೀರಾ ನಿಮ್ಮ ಭಾವ ಆ ಥರ ಮಾಡಿದ್ದನ್ನ? ಛೀ, ಆ ಹೊಲಸನ್ನ ಕಣ್ಣಾರೆ ಬೇರೆ ನೋಡ್ಬೇಕಾ ನಾನು? ನೀವು ಕಣ್ಣಾರೆ ನೋಡಿಲ್ಲ ಅಂದಮೇಲೆ ನಿಮ್ಮ ಅಕ್ಕ ನೋಡಿದಾರಾ ಅದನ್ನ? ನಾನು ನೋಡಿಲ್ಲ, ನಮ್ಮ ಅಕ್ಕನೂ ನೋಡಿಲ್ಲ. ಆ ಹೊಲಸನ್ನು ಏನಾದರೂ ನಾನು ನಮ್ಮ ಅಕ್ಕ ಕಣ್ಣಾರೆ ನೋಡಿದಿದ್ರೆ ಆ ಮನುಷ್ಯನ ಅವತ್ತೇ ಸಾಯಿಸಿ ನಾನು ಜೈಲಿಗೆ ಹೋಗ್ಬಿಡ್ತಿದ್ದೆ. ನಮ್ಮ ಅತ್ತೆ ನೋಡಿದಕ್ಕೋಸ್ಕರ ಸುಮ್ಮನೆ ಆಗಿದ್ದೀವಿ ಅಷ್ಟೇ. ಪ್ರತ್ಯಕ್ಷ ಕಂಡ್ರು ಪ್ರಮಾಣಿಸಿ ನೋಡಬೇಕು ಅಂತಾರೆ. ಯಾರೋ ಮೂರನೇದವ್ರು ಬಂದು ಹೇಳಿದ ತಕ್ಷಣ ಆ ಮಾತನ್ನು ನಂಬಿಟ್ರಾ ನೀವು? ಯಾಕೆ? ಅವ್ರು ಹೆಂಗಿದ್ದಾರೆ ಏನು ಅನ್ನೋದು ನಿಮಗೆ ಗೊತ್ತಿಲ್ಲಾಗಿತ್ವಾ? ನಿಮ್ಮ ಆಸ್ತಿ ಮೇಲೆ ಕಣ್ಣು ಹಾಕಿಲ್ಲ. ಅಂಥದ್ದು ಎಂಥ ಒಳ್ಳೆ ಮನುಷ್ಯ ಅವರು. ಅಂಥವ್ರಿಗೆ ಇಂಥ ಕೆಟ್ಟ ಏನದು, ಮೊದಲು ಅವ್ರು ಎಂಥ ಮನುಷ್ಯ ಅನ್ನೋದನ್ನು ತಿಳ್ಕೊರಿ, ಆಮೇಲೆ ಅವ್ರ ಮೇಲೆ ಅನುಮಾನ ಪಡಂತ್ರಂತೆ ನೀವು. ನಿಮಗಂತೂ ಬುದ್ಧಿನೇ ಇಲ್ಲ ನಿಮಗೆ. ಫಸ್ಟ್ ಆಫ್ ಆಲ್ ನಿಮಗೆ ಸ್ವಂತ ಬುದ್ಧಿ ಅನ್ನೋದೇ ಇಲ್ಲ. ಯಾರೋ ಏನೋ ಹೇಳಿದ್ರಂತೆ, ಇವ್ರು ಕೇಳಿಬಿಟ್ರಂತೆ. ನಿಮಗೆ ಅಲ್ಲ, ನಿಮ್ಮ ಅಕ್ಕನಿಗೂ ಸ್ವಂತ ಬುದ್ಧಿ ಇಲ್ವಾ? ಖುಷಿಯವರು ಇದನ್ನೆಲ್ಲ ಒಪ್ಕೊಂಡ್ರಾ? ಅಷ್ಟು ವರ್ಷ ಪ್ರೀತಿ ಮಾಡಿ ಮದುವೆ ಆದವರು ತಮ್ಮ ಗಂಡ ಏನು ಎತ್ತ ಅಂತ ಅಷ್ಟು ಯೋಚನೆ ಮಾಡೋ ಶಕ್ತಿ ಇಲ್ಲಾಗಿತ್ತಾ ಖುಷಿಯವರಿಗೆ? ನೋಡ್ನೇತ್ರ, ನೀ ನಮ್ಮ ಅಕ್ಕನ ಬಗ್ಗೆ ಬೈಯೋದಕ್ಕೆ ಹೋಗ್ಬೇಡ. ಈಗಲೇ ಹೇಳ್ತಾ ಇದ್ದೀನಿ ನೋಡು. ರೀ, ಬಾಯಿ ಮುಚ್ಚ್ರಿ ಸಾಕು. ಎಲ್ಲದಕ್ಕೂ ಬಂದ್ಬಿಡ್ತಾರೆ ಹಂಗೆ. ಖುಷಿ ಅವ್ರದ್ದು ಇದ್ರಲ್ಲಿ ತಪ್ಪಿರೋದು. ನಿಮ್ಮ ಅತ್ತೆ ಹೇಳಿದ ತಕ್ಷಣ ಅವರು ತನ್ನ ಗಂಡನ ಮೇಲೇ ಅನುಮಾನ ಪಡೋದು ಯಾವ ರೀತಿಯಿಂದ ಸರಿ ಅನ್ಸುತ್ತೆ ನಿಮಗೆ? ಕಣ್ಣಾರೆ ನೋಡಿದ್ರಾ? ಕಣ್ಣಾರೆ ನೋಡಿದ ಮೇಲೆ ಹೇಳ್ಬೇಕದನ್ನು. ಅದನ್ನು ಬಿಟ್ಟು ಯಾರೋ ಮೂರನೇದವ್ರು ಹೇಳಿದ ತಕ್ಷಣ ತಮ್ಮ ಜೀವನ ತಾವು ಹಾಳು ಮಾಡ್ಕೊಂಡ್ರಲ್ಲ. ತಮ್ಮ ಜೀವನ ಹಾಳು ಮಾಡ್ಕೊಳ್ಳೋದು ಸಾಲದೆ ಆ ಹುಡುಗಿ ಚಿನ್ನಿ ಜೀವನನೂ ಹಾಳು ಮಾಡ್ತಾ ಇದ್ದಾರೆ. ಏನ್ರಿ ಇದು? ನಮ್ಮ ಅಕ್ಕನಿಗೆ ಬೈತೀಯ ನೀನು? ರೀ, ನೀವು ನನ್ನ ಮೇಲೆ ಕೈ ಮಾಡಿದ್ರಾ? ನಮ್ಮ ಅಕ್ಕನ ಬಗ್ಗೆ ಯಾರು ಮಾತಾಡಿದ್ರು ನಾನು ಮಾಡೋದು ಹೀಗೆ. ಇನ್ಮೇಲೆ ನೀನು ನನ್ನ ಜೀವನದಲ್ಲಿ ಬರೋದಕ್ಕೆ ಹೋಗ್ಬೇಡ, ಈ ಮನೆಯಲ್ಲಿ ಇರೋದಕ್ಕೆ ಹೋಗ್ಬೇಡ, ಇಲ್ಲಿಂದ ಹೋಗ್ತಾ ಇರೋ ಅಷ್ಟೇ. ರೀ, ದಯವಿಟ್ಟು ಈ ಥರ ಮಾತಾಡಬೇಡಿ ನೀವು. ಇದರಲ್ಲಿ ನಂದು ಏನೂ ತಪ್ಪಿಲ್ಲ. ಹೇಳೋದನ್ನು ಅರ್ಥ ಮಾಡ್ಕೋರಿ. ನೀವು ಇವಾಗ ನನ್ನನ್ನು ಬೇಡ ಇಲ್ಲಿಂದ ಹೋಗೋ ಅಂತ ಇದ್ದೀರಾ, ಆಮೇಲೆ ನೀವು ವಾಪಸ್ ಬಾ ಅಂತ ಅಂದರೂ ನಾ ಬರೋದಿಲ್ಲ ನೋಡಿ. ಬೇಡ, ಹೋಗೆ. ನಿನ್ನಂತವಳು ನನ್ನ ಜೀವನದಲ್ಲಿ ಇರೋದು ನನಗಿಷ್ಟ ಇಲ್ಲ. ಹೋಗ್ತಾ ಇರೋ ಇಲ್ಲಿಂದ ಅಷ್ಟೇ. ಈ ಜನ್ಮದಲ್ಲಿ ನಿನ್ನ ಮುಖಾನ ನನಗೆ ತೋರ್ಸೋದಕ್ಕೆ ಹೋಗ್ಬೇಡ, ಹೋಗಿಲ್ಲಿಂದ. ರೀ, ಸಿಟ್ಟಲ್ಲಿ ಯಾವ ನಿರ್ಧಾರನೂ ತಗೋಬೇಡ್ರಿ. ನಾನು ಹೇಳೋದನ್ನೊಂದು ಸ್ವಲ್ಪ ಅರ್ಥ ಮಾಡ್ಕೋರಿ. ನಿನ್ನಂಥವ್ರ ಜೊತೆ ನಿಂತ್ಕೊಂಡು ನಾ ಮಾತಾಡ್ತಾ ಇದ್ದೀನಲ್ಲ, ನನಗೆ ಬುದ್ಧಿ ಇಲ್ಲ. ನಿನ್ನ ಮುಖ ನೋಡೋಕ್ಕೂ ನನಗೆ ಅಸಹ್ಯ ಅನ್ನಿಸ್ತಾ ಇದೆ.